ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಭಕ್ತಾಪರಾಧ ಸಹಿಷ್ಣುನಲ್ಲಿ 29ನೇ ಪದ್ಯ. ಜಾಗು ಮಾಡದೆ ಭೋಗದಾಶೆಯ ನೀಗಿ ಪರಮಾನುರಾಗದಿಂದಲಿ ಭೋಗಿಶಯನನ ಆಗರದ ಹೆಬ್ಬಾಗಿಲಲಿ ನಿಂತು ಕೂಗುತ್ತಲಿ ಶಿರಬಾಗಿ ಕರುಣಾಸಾಗರನೆ ಭವರೋಗ ಭೇಷಜ ಕೈಗೊಡೆಂದನೆ ಬೇಗ ಒದಗುವ ಭಾಗವತರ ರಸ. ಪ್ರತಿ ಕ್ಷಣಕ್ಕೆ ಅವನು ನೆನೆಸು ಅಂತ ಹೇಳ್ತಾ ಇದ್ದಾರೆ. ಹಿಂದಿನದರಲ್ಲಿ ಹೇಳಿದರು, ಊಟ ಮಾಡುವಾಗ ಪರಮಾತ್ಮನಿಗೆ ನೈವೇದ್ಯ ಕೊಟ್ಟು ಊಟ ಮಾಡು, ಆ ಏನು ಪಂಚದೋಷಗಳಿವೆ ಎಲ್ಲ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೇಳಿದರು, ಕುಟ್ಟಿ ಕೊಯ್ದದ್ದು, ಬೇಯಿಸಿದ್ದು, ರುಬ್ಬಿದ್ದು, ಸುಟ್ಟಿದ್ದು, ಹುರಿದಿದ್ದು ಎಲ್ಲ ಹೋಗುತ್ತೆ ಅಂತ. ಆಮೇಲೆ ನಿನ್ನ ಹೊಟ್ಟೆಗೋಸ್ಕರ ದುರ್ಜನರ ಸಂಗ ಮಾಡಬೇಡ. ಮೊದಲೇ ಈ ಮನಸ್ಸು ಕೆಟ್ಟದು, ಇನ್ನು ದುರ್ಜನರ ಸಂಘ ಮಾಡಿದೆ ಅಂದರೆ ಮುಗದೇ ಹೋಯ್ತು ಅಂತ ಹೇಳ್ತಾರೆ. ಈಗಿಲ್ಲೇನು ಹೇಳ್ತಾರೆ, ಜಾಗು ಮಾಡದೆ, ಆಲಸ್ಯ ಮಾಡದೆ, ಆದಷ್ಟು ಬೇಗ. ನೋಡಿದ್ರಿ, ಉಳಿದ ಕೆಟ್ಟ ಕೆಲಸಕ್ಕೆ ನಮಗೆ ಆಲಸ್ಯ ಇಲ್ಲ. ಥಟ್ಟನುಣುತಿಹ ಕೆಟ್ಟ ಮನುಜರ ಕಟ್ಟಿಯಮ ಪಟ್ಟಣದೊಳು ತೊಟ್ಟಿಲೇಳುತ್ತಿಹರು ಹೇಳಿದರಲ್ಲಿ. ದೇವರ ನೈವೇದ್ಯ ಇಲ್ಲದೆ ಥಟ್ಟನೆ ಉಣುತಿಹ ಕೆಟ್ಟ ಮನುಜರನ್ನು ಥಟ್ಟನೆ ಯಮ ಬಂದು ಕರ್ಕೊಂಡು ಹೋಗ್ತಾನೆ. ನೀನು ಎಷ್ಟು ಫಟಾಫಟ್ ಮಾಡ್ತಿದೆಯೋ ಅಷ್ಟೇ ಫಟಾಫಟ್ ಯಮ ಪಟ್ಟಣಕ್ಕೆ ಹೋಗ್ತೀಯ. ಅದಕ್ಕೆ ಹೇಳ್ತು, ಜಾಗು ಮಾಡೋದು, ಆಲಸ್ಯ ಮಾಡಬೇಡ. ನಮ್ಮ ಉಳಿದದಕ್ಕೆ ಎಲ್ಲದಕ್ಕೂ ನಮಗೆ ಎನರ್ಜಿ ಇದೆ, ಎಲ್ಲ ಇದೆ. ಪರಮಾತ್ಮನ ಕೆಲಸ ಬಂತು ಅಂತಂದರೆ ಆಗೋದಿಲ್ಲ. ದೇವರಿಗೆಲ್ಲ ಗೊತ್ತಿದೆ, ಮತ್ತು ಅದು ದೊಡ್ಡ ಮಾತುಗಳಾಗ್ತಿದೆ. ದೇವರಿಗೆಲ್ಲ ಗೊತ್ತೋದು ನನಗೆ ಆರಾಮಿಲ್ಲ ಅಂತ, ಅಥವಾ ನನಗಾಗಿಲ್ಲ ಅಂತ. ಅವನ್ನೆಲ್ಲ ನೋಡ್ಕೋತಾನೆ. ಅವನಿಗೆ ಗೊತ್ತಿಲ್ಲದೆ ಇರೋದು ಯಾವುದಿದೆ? ನೀನು ಸುಳ್ಳು ಮಾತಾಡೋದು ಗೊತ್ತಿದೆ, ನೀನು ನಾಟಕ ಮಾಡೋದು ಗೊತ್ತಿದೆ, ನಿಂದೆಲ್ಲ ಗೊತ್ತಿದೆ ಪರಮಾತ್ಮನಿಗೆ. ಪರಮಾತ್ಮನ ಕೆಲಸಕ್ಕೆ ಆಲಸ್ಯ ಮಾಡಬೇಡ. ಹುರುಪಿನಿಂದ, ಸಂತೋಷದಿಂದ ಅವನ ಉಪಕಾರವನ್ನು ನೆನೆಸುತ್ತಾ ಮಾಡು. ಅದಕ್ಕೆ ಹೇಳೋದು, ಜಾಗು ಮಾಡದೆ ಭೋಗದಾಶೆಯ ನೀಗಿ. ಸಂಸಾರದಲ್ಲಿ ಸುಖ ಪಡುವ ಇಚ್ಛೆಯಿಂದ ನಾವು ದೇವರನ್ನು ಬಿಡ್ತೇವೆ. ಸಣ್ಣವರಿದ್ದಾಗ ಸಣ್ಣವರಿದ್ದೇವೆ, ಆಟ ಪಾಠ ಅದರಲ್ಲಾಯಿತು. ಆಮೇಲೆ ಮದುವೆ ಆದಮೇಲೆ ನೌಕರಿ ಮಾಡುವಾಗ ಅದು ಆಯಿತು. ಮದುವೆ ಆದಮೇಲೆ ಮಕ್ಕಳು ಹೆಂಡತಿ ಮಕ್ಕಳು ಅದರೊಳಗಾಯಿತು. ಮುಪ್ಪು ಬಂದ ಮೇಲೆ ಆಗ ಅವ್ರು ಹಾಗೆ ಇವ್ರು ಹೇಗೆ, ಅದು ಅದರೊಳಗಾಯಿತು. ದೇವ್ರು ನೆನೆಸ್ಲಿಕ್ಕೆ ಸಮಯವೇ ಇಲ್ಲ ನಮಗೆ. ಉಳಿದ ಎಲ್ಲದಕ್ಕೂ ಸಮಯವಿದೆ, ಆದರೆ ಪರಮಾತ್ಮನ ಸ್ಮರಣೆ ಮಾಡುವುದಕ್ಕೆ ಸಮಯ ಇಲ್ಲ. ಭೋಗದಾಶೆಯನಿಗೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸಂಸಾರ ಸುಖ ಬಡುವ ಇಚ್ಛೆಯನ್ನು ಬಿಡು. ಪರಮಾನುರಾಗದಿಂದಲೇ ಎಲ್ಲರಿಗಿಂತಲೂ ಸಾರವಸ್ತು, ಅತ್ಯಂತ ನಮ್ಮ ಪ್ರೀತ್ಯಾಸ್ಪದ, ನಮ್ಮ ಸರ್ವವೂ ಆಗಿರುವಂತಹ ತಂದೆ ತಾಯಿ ಬಂಧು ಬಳಗ ಸರ್ವವೂ ಆಗಿರುವಂತಹ ಆ ಪರಮಾತ್ಮನನ್ನು ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಭಕ್ತಿಯಿಂದ ಸ್ಮರಣೆ ಮಾಡು ಅಂತ ಹೇಳ್ತಾರೆ. ಭೋಗಿಶಯನನ ಆಗರದ ಹೆಬ್ಬಾಗಿಲಲ್ಲಿ ನಿಂತು. ಭೋಗಿಶಯನ, ಭೋಗಿ ಅಂತಂದರೆ ಹಾವು. ಶೇಷಶಾಯಿಯಾಗಿರುವಂತಹ ಪರಮಾತ್ಮನ ಬಾಗಿಲದ ಹೆಬ್ಬಾಗಿಲಲ್ಲಿ ನಿಂತು ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನ ಮಂದಿರವಾಗಿರುವಂತಹ ಪ್ರಸಿದ್ಧ ಧಾಮತ್ರಯಗಳಾಗಿರುವಂಥ ಶ್ವೇತದ್ವೀಪ, ವೈಕುಂಠ, ಅನಂತಾಸನದ ಮಹಾದ್ವಾರದಲ್ಲಿ ನಿಂತು, ಅಥವಾ ಹೃದಯ ಮಂದಿರವೇ ವೈಕುಂಠ, ಇಲ್ಲೇ ಪರಮಾತ್ಮ ಇದೆ. ಅಲ್ಲಿರುವಂತಹ ಬಿಂಬನಾಮಕವಾಗಿರುವಂತಹ ಪರಮಾತ್ಮನ ಮಹಾದ್ವಾರ ಯಾವುದು? ಇದೇ ಮುಖ. ಈ ಮುಖದಿಂದ ಉಚ್ಚ ಸ್ವರದಿಂದ ಸಂಸಾರ ಸಾಗರಕ್ಕೆ ನೀನೇ ಔಷಧ ಪರಮಾತ್ಮ. ಮಮ ದೇಹಿ ಕರಾವಲಂಬಂ ಕರೀರಿ ಅವನನ್ನು.
ಬಾರಪ್ಪ ಬಂದು ನನ್ನ ಕೈ ಹಿಡಿದು ಎಬ್ಬಿಸೋ ಮಾರಯ್ಯ. ಪಾಂಡುರಂಗ ತ್ವತ್ಪಾದ ಪಾಲಿಸಯ್ಯ ಕರುಣದಿ ಪಿಡಿಕಯ್ಯ. ಪಾಂಡುರಂಗ ತ್ವತ್ಪಾದ ಪಾಲಿಸಯ್ಯ. ಬೇಡ್ಕೊತಾ ಇದ್ದಾರೆ ದಾಸರು, ಪರಮಾತ್ಮ ನಿನ್ನ ಪಾದವನ್ನು ಕರುಣಿಸು, ಆ ಪಾದದಲ್ಲಿ ನಾನು ಶರಣು ಬರ್ತೇನೆ, ನೀನು ನನ್ನನ್ನು ಕೈ ಹಿಡಿದು ಎಬ್ಬಿಸು, ಕರುಣದಿಂದ ಕೈ ಹಿಡಿದು ಎಬ್ಬಿಸಿ ನನಗೆ ಅನುಗ್ರಹ ಮಾಡಪ್ಪ. ಹೇಗೆ ತಾಯಿ ಮಗುವು ತಾಯಿಗೆ ಶರಣು ಹೋಗ್ತದೆ, ಆ ತಾಯಿ ತನ್ನ ಎಲ್ಲ ಕೆಲಸವನ್ನು ಬಿಟ್ಟು ಹೇಗೆ ಆ ಕೂಸನ್ನು ಕೂತ್ಕೊಳ್ತಾಳೆಯೋ ಹಾಗೆ ನಾವು ಪರಮಾತ್ಮನ ಶರಣು ಹೋಗಿದ್ದೇವೇನೋ? ಇಲ್ಲ. ಎಲ್ಲ ಆದ ಮೇಲೆ ಜಾನೇದೋ ಏ ಬಿ ಕರ್ದೇಂಗೆ ಅಂತ ಹೇಳಿ ಇಷ್ಟು ಹೇಳಿದಾರಲ್ಲ ಮಾಡ್ತೇವೆ ಹೊರತು ಭಕ್ತಿಯಿಂದ ಪರಮಾತ್ಮನಿಗೆ ಶರಣು ಹೋಗಿದ್ದೇವೇನೋ? ಅವನನ್ನು ಬಿಟ್ಟು ಬೇರೆಯವ್ರಿಗೆ ಅವರಿಂದ ಒಳ್ಳೆಯದಾಗುತ್ತೆ, ಇವರಿಂದ ಒಳ್ಳೆಯದಾಗುತ್ತೆ, ಅಥವಾ ಅವ್ರು ಹಂಗೆ ಮಾಡಿದರು ಅಥವಾ ಇವ್ರು ಹಿಂಗೆ ಮಾಡಿದರು. ಇಲ್ಲ, ಎಲ್ಲ ಬಿಟ್ಟು ಆ ಪರಮಾತ್ಮನಿಗೆ ಶರಣು ಹೋಗು. ಬಾಯಿ ಕೊಟ್ಟಿದ್ದಾನೆ, ಇದೇ ಹೆಬ್ಬಾಗಿಲು ಪರಮಾತ್ಮನ ಮಂದಿರಕ್ಕೆ. ಈ ಮುಖವೆಂಬ ದ್ವಾರದಿಂದ ಪರಮಾತ್ಮನ ಉಚ್ಚ ಸ್ವರದಿಂದ ಹರಿ ಪರಮಾತ್ಮ ವಿಠ್ಠಲ ವಾಸುದೇವ ಕರಿ, ಒಂದೇ ಕೂಗಳತೆ ವೈಕುಂಠ ಅಂತ ಹೇಳ್ತಾ ಇದ್ದಾರೆ. ಆ ಭಕ್ತಿಯಿಂದ ಕೃಷ್ಣ ಅಂತ ಕರೆದಿದ್ದೇವೇನು? ಹರಿ ಪರಮಾತ್ಮ ಶ್ರೀರಾಮಚಂದ್ರ ಇಲ್ಲ. ಆ ಬಾಯಿಂದ ಏನೇನೋ ನಾಮಗಳು ಬರ್ತಾ ಇದೆ, ಏನೇನೋ ಬರ್ತಾ ಇದೆ, ಆ ಪರಮಾತ್ಮನ ನಾಮವನ್ನು ನೆನೆದಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಸಂಸಾರ ಸಾಗರಕ್ಕೆ ಭವರೋಗ ಭೇಷಜ ಅಂತ ಇದ್ದಾರೆ. ಭವ ಅಂದರೆ ಸಂಸಾರ ಅನ್ನುವ ರೋಗಕ್ಕೆ ಭೇಷಜ ಅಂದರೆ ಔಷಧ. ಪರಮಾತ್ಮನೇ ಔಷಧನಾಗಿದ್ದಾನೆ. ಪರಮಾತ್ಮ ಕೈಗೊಡೆಂದನೆ, ಬಾರಪ್ಪ ನನ್ನನ್ನು ಎತ್ತಿಕೋ, ಕೈ ಕೊಡು ಅಂತ ಕರೆದರೆ ಸಾಕು, ಭಕ್ತರ ವಶನಾಗ್ತಾನೆ ಪರಮಾತ್ಮ. ಭಾಗವತರ ರಸು ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮಾದಿಗಳ ಸ್ವಾಮಿಯಾಗಿರುವಂತಹ ಪರಮಾತ್ಮ ನಾನು ಸರ್ವೋತ್ತಮ ಅಂತ ಕೂತ್ಕೊಳ್ಳೋದೇನೆ, ಭಕ್ತಿಯಿಂದ ಕರೆದ್ರೆ ಎಲ್ಲಿದ್ದರೂ ಓಡಿ ಬರ್ತಾನಂತೆ, ಬೇಗ ಬೇಗ ಬರ್ತಾನೆ. ಭಾಗವತರ ರಸು ನೋಡ್ರಿ, ಭಾಗವತರ ರಸು ಅಂತ ಹೇಳ್ತಾರೆ. ಭಾಗವತದಲ್ಲಿ ಹೇಗೆ ಹೇಳಿದ್ದಾರೆ ಹಾಗೆ ಮಾಡ್ತಾ ಇರಬೇಕು. ಆಗ ಭಾಗವತದಲ್ಲಿ ಪರಮಾತ್ಮನ ವರ್ಣನೆ ಬಂದಿದೆ. ಭಾಗವತದಲ್ಲಿ ನಾನೇ ಇದ್ದೇನೆ ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ. ನಾನಲ್ಲಿದ್ದೇನೆ. ಅಂತಹ ಭಾಗವತರ ಅರಸು ಆಗಿರುವಂತಹ ಭಕ್ತರ ಸ್ವಾಮಿಯಾಗಿರುವಂತಹ ಪರಮಾತ್ಮ ಓಡಿ ಬರ್ತಾನಂತೆ, ಬಂದು ಕೈ ಹಿಡಿದು ಎಬ್ಬಿಸಿ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಆಲಸ್ಯ ಮಾಡಬೇಡ. ಸಂಸಾರದ ಸುಖದ ಇಚ್ಛೆಯನ್ನು ಬಿಡು. ಈ ದಿನಕ್ಕೆ ಇಷ್ಟೆಷ್ಟೋ ಈ ಸಂಸಾರಕ್ಕೆ ಬರೆದಿಟ್ಟಿದ್ದಾನೆ ಪರಮಾತ್ಮ. ಅಷ್ಟು ನೀನು ಬೇಡಿದರೂ ಕೊಡ್ತಾನೆ, ಬೇಡದೇ ಇದ್ದರೂ ಕೊಡ್ತಾನೆ. ಅಷ್ಟು ನಿನ್ನಿಂದ ಮಾಡಿಸಿಕೊಂಡು ಕೊಡ್ತಾನೆ. ಅದರಿಂದ ಅದಕ್ಕೆ ನಿನ್ನ ಸಮಯವನ್ನು ಹಾಕಬೇಡ. ನಿನ್ನ ಮನಸ್ಸಿನಲ್ಲಿ ಅವನಿಗೆ ಜಾಗ ಕೊಡು, ಅವನ ಸ್ಮರಣೆಯನ್ನು ಮಾಡು. ಅವನೇ ನಮ್ಮ ಆಪ್ತ, ಬಂಧು, ಬಳಗ, ಸರ್ವವೂ ಆಗಿದ್ದಾನೆ ಅಂತ ತಿಳಿದುಕೊಂಡು ಭಕ್ತಿಯಿಂದ ಕೂತಾಗ, ನಿಂತಾಗ, ಎದ್ದಾಗ, ಮಲಗಿದಾಗ ಸರ್ವಕಾಲದಲ್ಲಿಯೂ ಅವನ ಸ್ಮರಣೆಯನ್ನು ಮಾಡು, ಅವನ ಉಪಕಾರವನ್ನು ನೆನೆಸು ಅಂತ ಹೇಳ್ತಾ ಇದ್ದಾರೆ. ಆಗ ಪರಮಾತ್ಮ ಓಡಿ ಬರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಏನು ಕರುಣವೋ ತನ್ನ ಬರಲಿ ದಯಾನಿಧಿಗೆ ಸದ್ಭಕ್ತ ಜನರತಿ ಹಿರಕರ್ಮವ ಮಾಡಿದರೆ ಸರಿ ಸ್ವೀಕರಿಸಿ ಪೊರೆವ ಪ್ರಾಣಹಿಂಸಕ ಲುಬ್ಧಕಗೆ ಸುಜ್ಞಾನ ಭಕ್ತಿಗಳಿತ್ತು ದಶರಥ ಸೋನು ವಾಲ್ಮೀಕಿ ಋಷಿಯ ಮಾಡಿದ ಪರಮ ಕರುಣಾಳು. ಪರಮಾತ್ಮ ಎಂಥ ಕರುಣಾ ಸಮುದ್ರ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ತನ್ನವರಲ್ಲಿ, ತನ್ನ ನಿಜ ಭಕ್ತರಲ್ಲೇ, ಸಾಧನ ಮಾಡುವಂತಹ ಭಕ್ತರಲ್ಲಿ ದಯಾನಿಧಿಯಾಗಿರುವಂತಹ ದಯಾಸಮುದ್ರನಾಗಿರುವಂತಹ ಪರಮಾತ್ಮ ಅವನ ಭಕ್ತರು ಹೀನಕರ್ಮ ಮಾಡೋದೇ ಇಲ್ಲ. ಏನೋ ಪ್ರಾರಬ್ಧವಶಾತ್
ಪ್ರಾರಬ್ಧ ಅನುಭೋಗ ಮಾಡುವ ಕಾಲದಲ್ಲಿ ಏನಾದರೂ ತಪ್ಪುಗಳಾಗಿದ್ದರೆ ಅದನ್ನು ಪರಮಾತ್ಮ ಕ್ಷಮಿಸ್ತಾನೆ. ಪ್ರಾಣಹಿಂಸಕ ಲುಬ್ಧಕಗೆ ಜ್ಞಾನಭಕ್ತಿಗಳಿತ್ತು ದಶರಥ ಸೂನು ವಾಲ್ಮೀಕಿ ಋಷಿಯ ಮಾಡಿದ ಅಂತ ಹೇಳ್ತಾರೆ. ದಶರಥ ಸೂನು ದಶರಥನ ಮಗನಾಗಿರುವಂಥ ಶ್ರೀರಾಮಚಂದ್ರ ಬೇಡರವರಾಗಿದ್ದ. ವಾಲ್ಮೀಕಿ ಋಷಿಗಳು ಆಮೇಲೆ ಮೊದಲು ಅವನು ಬೇಡರವನಾಗಿದ್ದ. ಬೇಡವರನಾಗಿ ಪಶು ಹಿಂಸಾದಿಗಳನ್ನು ಕೆಟ್ಟ ಕರ್ಮಗಳನ್ನು ಮಾಡಿದರು. ನೋಡ್ರಿ, ಅದೇನೋ ಪ್ರಾರಬ್ಧ ಕರ್ಮ ಇತ್ತು. ಬೇಡವರನಾಗಿ ಹುಟ್ಟಿದರು, ಪಶು ಹಿಂಸಾದಿಗಳನ್ನು ಮಾಡ್ತಾಯಿದ್ರು. ಆ ಬೇಡರವನಿಗೆ ಪರಮಾತ್ಮ ಸಮೀಚೀನವಾದ ಜ್ಞಾನ ಭಕ್ತಿ ವೈರಾಗ್ಯವನ್ನು ಕೊಟ್ಟು ವಾಲ್ಮೀಕಿ ಋಷಿ ಮಾಡಿದ್ದಾನೆ. ಪರಮ ಕರುಣಾಳು ಅಂತ ಹೇಳ್ತಾಯಿದ್ರು. ನೋಡ್ರಿ ಹೇಗಿದೆ. ಯಾವುದೋ ಪ್ರಾರಬ್ಧ ಕರ್ಮದಿಂದ ಬೇಡರ ಜಾತಿಯಲ್ಲಿ ಹುಟ್ಟಿದರು ವಾಲ್ಮೀಕಿ ಋಷಿಗಳು. ಅನೇಕ ತಪ್ಪುಗಳನ್ನು ಮಾಡಿದರು. ಆ ಜಾತಿಗನುಸಾರವಾಗಿ ಮಾಡಬಾರದ ಕರ್ಮಗಳು ಮಾಡಿದರು. ಪ್ರಾಣಹಿಂಸಕನಾಗಿದ್ದ ಅಂಥವನಿಗೆ ಪರಮಾತ್ಮ ಜ್ಞಾನ ಭಕ್ತಿ ಕೊಟ್ಟು ರಾಮನು ಅಂತಿದ್ದಿಲ್ಲ. ಮೊದಲು ಅವನು ಮರ 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 ಅಂತಿದ್ದ. ಮರ ಮರ ಮರ, ಅದು ಮರ ಮರ ಅನ್ಕೊತ್ಕೊಂಡ್ರೆ ಅದು ರಾಮ ಆಗುತ್ತೆ. ಅಂತಹ ತಿಳುವಳಿಕೆ ಇಲ್ಲದೇನೋ ಪರಮಾತ್ಮನ ನಾಮ ತೆಗೆದುಕೊಂಡ್ರೆ ಎಷ್ಟು ಒಳ್ಳೆಯದಾಗ್ತಾಯಿದೆ. ಇನ್ನು ಭಕ್ತಿಯಿಂದ ಹೇಳಿದ್ರೆ ಎಷ್ಟು ಒಳ್ಳೆಯದಾಗತ್ತೆ ಹೇಳಿ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಮಕ್ಕಳಿಗೆ ನಾವು ದೇವರ ಹೆಸರು ಇಟ್ಟಿರ್ತೇವೆ. ಮಕ್ಕಳನ್ನೇ ಕರೆಯುವಾಗಲೂ ಆ ದೇವರ ನಾಮ ನಮ್ಮ ಬಾಯಿಂದ ಬಂದರೆ ಪರಮಾತ್ಮ ಅದಕ್ಕೂ ಎಷ್ಟು ಕರುಣಾ ಸಮುದ್ರತ್ವ ನೋಡ್ರಿ. ಒಂದು ಮರ 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 ಅನ್ಕೋತ ಕೂತಿದ್ದವರು ಅದನ್ನು ರಾಮ ರಾಮ ಆಗಿ ಪರಮಾತ್ಮ ತಾನೇ ಅನುಗ್ರಹ ಮಾಡಿದಾನೆ. ಅವ್ರ ಕೈಯಿಂದ ರಾಮಾಯಣವನ್ನೇ ಬರೆಸಿದ್ದ. ಆದ್ದರಿಂದ ಮಹಾಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮನನ್ನು ಬಿಡಬೇಡಿ, ಬಿಡಬೇಡಿ ಬಿಟ್ಟು ಕೆಡಬೇಡಿ. ದಾಸರು ಅದಕ್ಕೂ ಒಂದು ಹಾಡು ಮಾಡಿದರು. ಏನಾದರೂ ಈ ಪರಮಾತ್ಮನ ಬಿಡಬೇಡಿ, ಬಿಟ್ಟರೆ ಮುಗಿತು ನಿಮ್ಮ ಅವಸ್ಥೆ. ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮ ಪ್ರಾರಬ್ಧ ಕರ್ಮವನ್ನು ಅನುಭವಿಸ್ಲಿಕ್ಕೆ ಅದಕ್ಕೂ ಶಕ್ತಿ ಕೊಡ್ತಾನೆ. ಅವನೇ ಕೊಟ್ಟು ಆ ಪ್ರಾರಬ್ಧ ಕರ್ಮ ಮುಗಿದ ಮೇಲೆ ತನ್ನ ಅನುಗ್ರಹ ಮಾಡೇ ಮಾಡ್ತಾನೆ. ಆದ್ದರಿಂದ ಯಾವ ವರ್ಣದಲ್ಲಿದ್ದೀರಿ, ಯಾವ ಆಶ್ರಮದಲ್ಲಿದ್ದೀರಿ, ದೇಶಕಾಲಕ್ಕನುಸಾರವಾಗಿ ಏನು ಹೇಳಿದೆ ಶಾಸ್ತ್ರದಲ್ಲಿ ಆ ಕರ್ಮಗಳನ್ನು ಭಕ್ತಿಯಿಂದ ಪರಮಾತ್ಮನ ಪೂಜೆ ಅಂತ ಹೇಳಿ ಅವನ ಸ್ಮರಣೆ ಮಾಡುತ್ತಾ ಮಾಡಿರಿ. ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮ ಅವೇನು ದುರಿತಗಳಿವೆ ಅವುಗಳನ್ನೆಲ್ಲ ನೀವು ನಿವಾರಣೆ ಮಾಡಿ, ಭಕ್ತರ ಅಪರಾಧ ಸಹಿಷ್ಣುವಾಗಿರುವಂತಹ ಪರಮಾತ್ಮ ಆ ಹಿಂದೆ ಮಾಡಿದಂತಹ ಅಪರಾಧಗಳನ್ನು ಕ್ಷಮೆ ಮಾಡಿ ಅನುಗ್ರಹ ಮಾಡಿಯೇ ಮಾಡ್ತಾನೆ. ನಮಗೇನಾಗಿದೆ ಅಂದರೆ ಇದರ ಕಡೆ ಲಕ್ಷ್ಯ ಇಲ್ಲ. ಇಷ್ಟು ಸಂಸಾರದಲ್ಲಿ ಮುಳುಗಿದ್ದೇವೆ ಅಂತಂದರೆ ಆಗಲೂ ಪರಮಾತ್ಮನ ಹೆಸರು ತೆಗೆದುಕೊಂಡ್ರೆ ಪರಮಾತ್ಮ ಇಷ್ಟು ಕರುಣಾ ಸಮುದ್ರತ್ವ ಯಾರಿಗಿದೆ ಹೇಳಿ. ನೀನು ಅವತ್ತು ಮಾಡಿದ್ದೆ, ಅವತ್ತು ಹಿಂಗೆ ಮಾಡಿದ್ದೆ, ಇವತ್ತು ಹಿಂಗೆ ಅಂತಾರೆ. ಪರಮಾತ್ಮ ಇದು ಯಾವುದೂ ಅನ್ನೋದಿಲ್ಲ. ಈಗಾದರೂ ನನ್ನ ಹತ್ರ ಬಂದಿದೆಯಲ್ಲ, ನಾನು ನಿನಗೆ ಅನುಗ್ರಹ ಮಾಡ್ತೀನಿ ಅಂತಾನೆ. ಇದೇ ಕರುಣಾ ಸಮುದ್ರತ್ವ. ಪ್ರಪಂಚದಲ್ಲಿ ಮತ್ತೆ ಯಾರೂ ಹೀಗಿಲ್ಲ, ಇವನೊಬ್ಬನೇ. ಹೇಳ್ತಾ ಇದ್ದಾರೆ, ಪ್ರಾಣಹಿಂಸಕನಾಗಿರುವಂತಹ ಬೇಡರವನಾಗಿರುವಂತಹ ಅವನಿಗೆ ಪರಮಾತ್ಮ ಜ್ಞಾನ ಭಕ್ತಿ ಅವೆಲ್ಲ ಕೊಟ್ಟು ವಾಲ್ಮೀಕಿ ಋಷಿಗಳನ್ನಾಗಿ ಮಾಡಿ ಅವರಿಂದ ರಾಮಾಯಣವನ್ನು ಬರೆಸಿ ಜಗತ್ತಿಗೆ ಆ ರಾಮಾಯಣವನ್ನು ಕೊಟ್ಟಿದ್ದಾನೆ. ಅದರಿಂದ ಪರಮ ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮನ ಸ್ಮರಣೆಯನ್ನು ಬಿಡಬೇಡ್ರಿ.
ಅವನಿಗೆ ಶರಣು ಹೋಗ್ರಿ, ಅವನು ನಿಮಗೆ ಅನುಗ್ರಹ ಮಾಡಿಯೇ ಮಾಡ್ತಾನೆ. ಮೂಢ ಮಾನವ ಎಲ್ಲ ಕಾಲದಿ ಬೇಡಿಕೊಂಬೆನಿತೆಂದು ದೈನ್ಯದಿ ಬೇಡದಂದದಿ ಮಾಡು ಪುರುಷಾರ್ಥಗಳ ಸ್ವಪ್ನದಲೇ ನೀಡುವರೆ ನಿನ್ನ ಮಲಗುಣ ಕೊಂಡಾಡಿ ಹಿಗ್ಗುವ ಭಾಗವತರೊಡ ಆಡಿಸೆನ್ನನು ಜನ್ಮ ಜನ್ಮಗಳಲ್ಲಿ ದಯದಿಂದ. ಮೂಢಮಾನವ ಅಂತ ಹೇಳಿ ಅವಿವೇಕಿಯಾಗಿರುವಂತಹ ಮನುಷ್ಯ, ದೊಡ್ಡವರು ಯಾರು ಸಣ್ಣವರು ಯಾರು ಯಾವ ವಿವೇಕವೂ ಇಲ್ಲದೆ ಎಲ್ಲ ಕಾಲದೇ ಅಂತ ಇದ್ದಾರೆ. ಜಾಗೃತ ಅವಸ್ಥೆ ಆಗಲಿ, ಸ್ವಪ್ನಾವಸ್ಥೆ ಆಗಲಿ, ಸುಷುಪ್ತಿ ಆಗಲಿ, ಯಾವ ಜನ್ಮ ಬರಲಿ, ಪರಮಾತ್ಮ ನಿನಗಿದೊಂದೇ ಬೇಡ್ಕೋತೇನೆ, ಇನ್ನೊಬ್ಬರಿಗೆ ಬೇಡದಂತೆ ಮಾಡು. ಇನ್ನೊಬ್ಬರ ಹತ್ರ ಹೋಗಿ ನನಗದು ಬೇಕು ಇದು ಬೇಕು ಅಂತ ಬೇಡದಂತೆ ಮಾಡಪ್ಪ. ನಾನು ನಿನ್ನ ಹತ್ರ ಬಂದು ಪುರುಷಾರ್ಥಗಳನ್ನು ಬೇಡೋದಿಲ್ಲ, ಸ್ವಪ್ನದಲ್ಲೂ ಬೇಡೋದಿಲ್ಲ. ಧರ್ಮ, ಅರ್ಥ, ಕಾಮ, ಮೋಕ್ಷ, ಆತ್ಮಭಕ್ತನಾಗಿ ನಿನಗಿಷ್ಟೇ ಪ್ರಾರ್ಥನೆ ಮಾಡ್ತೇನೆ ಪರಮಾತ್ಮ. ಹೇ ಕರುಣಾಸಮುದ್ರನಾಗಿರುವಂತಹ ಪರಮಾತ್ಮ, ಕನಸಿನಲ್ಲಿಯೂ ಧರ್ಮ, ಅರ್ಥ, ಕಾಮ, ಮೋಕ್ಷ ಯಾವ ಜನ್ಮದಲ್ಲಿ ಬಯಸಂತೆ ಮಾಡು. ಕೇವಲ ನಿನ್ನಲ್ಲಿ ಭಕ್ತಿ ಇರಬೇಕು ನನಗೆ. ಹಗಲು ರಾತ್ರಿ ಮಲಗಿದಾಗ, ಎದ್ದಾಗ, ತಿರುಗುವಾಗ, ಓಡಾಡುವಾಗ ಪ್ರತಿ ಕ್ಷಣಕ್ಕೆ ನಿನ್ನ ನೆನಪು ನನಗೆ ಬರಬೇಕು. ನಿನ್ನ ಸ್ಮರಣೆ ನನ್ನ ಬಾಯಿಗೆ ಬರಬೇಕು. ನಿನ್ನ ನಾಮ ನನ್ನ ಬಾಯಿಗೆ ಬರ್ತಾ ಇರಬೇಕು. ಎಲ್ಲ ಜನ್ಮಗಳಲ್ಲಿ ನಿನ್ನ ಅಮಲ ಗುಣಗಳನ್ನು ಕೊಂಡಾಡಿ ಹಿಗ್ಗುವ ನೀನೇ ಜ್ಞಾನಾನಂದ ಸ್ವರೂಪ, ಅನಂತ ಕಲ್ಯಾಣ ಗುಣಪರಿಪೂರ್ಣ ಅಂತ ಸಂತೋಷದಿಂದ ಮೈ ಮರೆತು ನಿನ್ನನ್ನು ಕೊಂಡಾಡ್ತಾ ಇರಬೇಕು. ಪರಮಾತ್ಮನ ಸ್ಮರಣೆ ಮಾಡುವಾಗ ಇನ್ನೊಂದು ಯಾವುದೂ ನೆನಪು ಬರಬಾರ್ದು. ಅದಕ್ಕೆ ಹೇಳ್ತಾರೆ ದಾಸರು, ಹಗಲು ನಿನ್ನ ನೆನೆಯಲಿಲ್ಲ ಹಸಿವೆ ತೃಷೆಯಿಂದ, ಇರುಳು ನಿನ್ನ ನೆನೆಯಲಿಲ್ಲ ನಿದ್ರೆಯ ಭರದಿಂದ, ಇವೆರಡ ಬಾಧೆಗೆ ಒಳಗಾಗಿದ್ದೆ. ಪರಮಾತ್ಮನ ಬೆಳಗ್ಗೆ ನೆನೆಸ್ಬೇಕು ಅಂತೀವಿ. ಅಡುಗೆ, ಊಟ, ತಿನ್ನೋದು, ಉಣೋದು, ತಿಂಡಿ ಆಗಬೇಕು, ಊಟ ಆಗಬೇಕು, ನಾಷ್ಟ ಆಗಬೇಕು, ರಾತ್ರಿದಾಗಬೇಕು, ಅದಕ್ಕಿದು ಇರಬೇಕು, ಇದಕ್ಕದು ಇರಬೇಕು, ಅದಕ್ಕಿದು ಇಲ್ಲ, ಇದಕ್ಕದು ಇಲ್ಲ, ಹಾಗಾಯಿತು. ಹೀಗಿದ್ರಲ್ಲೇ ಹೋರಾಟದಲ್ಲಿ ಹೋಯ್ತು ಹಗಲು. ನೆನೆಸ್ಲಿಕ್ಕೆ ಟೈಮೇ ಸಿಗಲಿಲ್ಲ ನಮಗೆ. ಇನ್ನು ಆರಾಮ್ಸೆ ರಾತ್ರಿ ನೆನೆಸ್ಬೇಕು ಅಂತೀವಿ. ರಾತ್ರಿ ನಿದ್ದೆ ಬಂದುಬಿಡುತ್ತೆ, ಭರದಿಂದ ಓಡಿ ಬರುತ್ತೆ ನಿದ್ದೆ. ಆಗಲಿ ಬಿಡು, ನಾಳೆ ನೆನೆಸೋದಾಯಿತು ಅಂತ ಬಿಡ್ತೇವೆ. ಎಲ್ಲದಕ್ಕೂ ಸಮಯ ಇದೆ ನಮಗೆ, ದೇವರ ಸ್ಮರಣೆಗೆ ಮಾತ್ರ ಸಮಯ ಇಲ್ಲ. ಇದೆಲ್ಲ ಕೊಟ್ಟಿರುವಂತಹ ಈ ಮನುಷ್ಯ ಜನ್ಮ ಕೊಟ್ಟವನು ಅವನೇ, ಅವಕಾಶ ಕೊಟ್ಟವನು ಅವನೇ, ಹೊಟ್ಟೆಗೆ ಬಟ್ಟೆಗೆ ಸರ್ವಕ್ಕೂ ಕೊಟ್ಟವನು ಅವನೇ. ಅವನನ್ನು ಸ್ಮರಣೆ ಮಾಡೋದಕ್ಕೆ ನಮ್ಗೆ ಟೈಮ್ ಇಲ್ಲ ನೋಡಿ. ನಾವು ಎಂಥವ್ರು ಇರಬೇಕು ನೀವೇ ಲೆಕ್ಕ ಹಾಕು. ಅದನ್ನು ಬಿಡ್ರಿ. ಸ್ವಪ್ನದಲ್ಲೂ ಅವನಿಗೇನೂ ಬೇಡಬೇಡ. ಅಪ್ಪ ನೀ ಕೊಡಬೇಕಾಗಿದೆಯಲ್ಲ ಪರಮಾತ್ಮ, ನಿನ್ನ ಕೊಂಡಾಡಿ ಹಿಗ್ಗುವಂತಹ ಭಗವದ್ಭಕ್ತರ ಅವರ ಸಂಘ ಕೊಡು. ನಿನ್ನ ಅಮಲ ಗುಣ ಕೊಂಡಾಡಿ ಹಿಗ್ಗುವ ಭಾಗವತರೊಡಾಡಿಸೆನ್ನನು. ಭಾಗವತರು ಅಂತ ಇದ್ದಾರೆ. ಭಾಗವತರು ಯಾರು? ಷಡ್ಗುಣೈಶ್ವರ್ಯ ಸಂಪನ್ನನಾಗಿರುವಂತಹ ಪರಮಾತ್ಮನ ಗುಣಗಳನ್ನು ಸತತ ನೆನೆದು ಸಂತೋಷ ಪಡುವರೇ ಭಗವದ್ಭಕ್ತರು. ಅಂಥವರ ಸಂಘ ಕೊಡೋ ಪರಮಾತ್ಮ. ಒಂದು ಜನ್ಮದಲ್ಲ, ಜನ್ಮ ಜನ್ಮಗಳಲ್ಲಿ ನನ್ನ ಮೇಲೆ ನಿನಗೆ ಅನುಗ್ರಹ ಮಾಡಬೇಕಾಗಿದೆಯಲ್ಲ ಪರಮಾತ್ಮ, ದಯ ಮಾಡಬೇಕಾಗಿದೆಯಲ್ಲ ಪರಮಾತ್ಮ, ಇಷ್ಟು ಮಾಡಪ್ಪ. ಸ್ವಪ್ನದಲ್ಲಿಯೂ ನನಗೆ ಧರ್ಮ, ಅರ್ಥ, ಕಾಮ, ಮೋಕ್ಷದ ಬಗ್ಗೆ ಬೇಡಿಸಬೇಡ. ನಿನಗೆ ನನ್ನ ಮೇಲೆ ದಯ ಮಾಡಬೇಕಾಗಿದ್ದರೆ ಪರಮಾತ್ಮ ಸಜ್ಜನರ ಸಂಘ ಕೊಡು. ಅವರ ಜೊತೆಗಿದ್ದು ಜನ್ಮ ಜನ್ಮಗಳಲ್ಲಿ ನಿನ್ನ ಗುಣಗಳನ್ನು ಕೊಂಡಾಡಿ ಸಂತೋಷ ಪಡುವಂತಹ
ಅವಕಾಶ ಕೊಡು ಅಂತ ಹೇಳಿ ಕೇಳ್ತಾ ಇದ್ದಾರೆ. ನೋಡ್ರಿ, ಬೇಡಲಿಕ್ಕೂ ಕಲಿಸ್ಕೊಡ್ತಾ ಇದ್ದಾರೆ ದಾಸನ. ನಾವು ದೇವರ ಹತ್ರ ಹೋಗಿ ಏನೇನೋ ಬೇಡ್ತೇವೆ ಹುತ್ತರಂಗೆ. ಈ ಜನ್ಮದಲ್ಲಿ ಇಷ್ಟಿಷ್ಟು ಕೊಡಬೇಕು ಅಂತ ಅವನ ಲೆಕ್ಕ ಇದೆ, ಅಷ್ಟು ಕೊಟ್ಟೆ ಕೊಡ್ತಾನೆ. ನೀವು ಬೇಡಿದ್ರು ಕೊಡ್ತಾನೆ, ಬೇಡದೇ ಇದ್ರು ಕೊಡ್ತಾನೆ. ಇದನ್ನು ಬೇಡು ಅವನಿಗೆ. ಹೇಗೆ ಮಗು ತಾಯಿಯ ಬಿಟ್ಟು ನನಗೇನೂ ಬೇಡ, ನಂಗೆ ಅಮ್ಮ ಬೇಕು ಅಂತ ಅನ್ನತ್ತೀಯೋ, ಹಾಗೆ ಜಗತ್ತಿಗೆ ತಾಯಿಯಾಗಿರುವಂತಹ ಪರಮಾತ್ಮ ನನಗೆ ನೀನೇ ಬೇಕು, ನನಗೆ ಇನ್ನೊಂದೇನೂ ಬೇಡ. ಹೇಗೆ ಆ ಮಗು ಚಾಕ್ಲೇಟ್ ಬೇಡ, ಬಿಸ್ಕೆಟ್ ಬೇಡ, ಟಾಟಾ ಬೇಡ, ಬೂಬು ಬೇಡ, ನನಗೇನು ಬೇಕಾಗಿಲ್ಲ, ನನಗೆ ಅಮ್ಮ ಬೇಕು. ಆಗ ಮನೆಯಲ್ಲಿದ್ದವರು ಕೂಸಿನ ಕರ್ಕೊಂಡು ಕೂಡು, ನಾವು ಕೆಲಸ ಮಾಡ್ತೀವಿ ಅಂತಾರೆ. ಹಾಗೆ ನಾವು ಎಂದಾದರೂ ಅಂದಿದ್ದೇವೆ ಪರಮಾತ್ಮ ನನಗೆ ನೀನೇ ಬೇಕು ಅಂತ? ಆಗ ತಾಯಿ ಕೂಸಿನ ಕರ್ಕೊಂಡು ಕೂತು ಅದನ್ನು ಮುದ್ದು ಮಾಡಿ ಅದಕ್ಕೆ ಆಡಿಸಿ ಎಲ್ಲ ಮಾಡ್ತಾಳೆ ಇಲ್ಲ? ಹಾಗೆ ನಾವು ಏನಾದ್ರು ಅಂದಿದ್ದೇವಾ? ಇಲ್ಲ. ನಾವು ಆರಾಮ್ಸೇರ ಅವನನ್ನು ಮರೆತು ಸಂಸಾರದಲ್ಲಿ ಬಿದ್ದಿದ್ದೇವೆ. ಅದನ್ನು ಬೇಡ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನಿಗೆ ಪ್ರಾರ್ಥನೆಯೂ ಅದನ್ನೇ ಮಾಡ್ಕೋತಾ ಇದ್ದಾರೆ. ಪರಮಾತ್ಮ ನಿನ್ನ ಸ್ತೋತ್ರ ಮಾಡುತ್ತಾ, ನಿನ್ನ ಸ್ಮರಣೆ ಮಾಡುತ್ತಾ, ಹಗಲು ರಾತ್ರಿ ಸಜ್ಜನರ ಸಂಘದಲ್ಲಿ ಇದ್ಕೊಂಡು ನಿನ್ನ ಸ್ಮರಣೆ ಮಾಡುವಂತಹ ದಯೆಯನ್ನು ಮಾಡಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಚತುರವಿಧ ಪುರುಷಾರ್ಥರೂಪನು ಚತುರಮೂರ್ತ್ಯಾತ್ಮಕ ನಿರಲು ಮತ್ತಿತರ ಪುರುಷಾರ್ಥಗಳ ಬಯಸುವರೇನು ಬಲ್ಲವರೋ, ಮತಿವಿಹೀನರು ಅಲ್ಪ ಸುಖ ಶಾಶ್ವತವೆಂದರಿದನುದಿನದಿ ಗಣಪತಿಯ ಮೊದಲಾದ ಅನ್ಯ ದೇವತೆಗಳನ್ನೇ ಭಜಿಸುವರು. ಚತುರವಿಧ ಪುರುಷಾರ್ಥ, ಧರ್ಮ, ಅರ್ಥ, ಕಾಮ, ಮೋಕ್ಷ ಕೊಡುವಂತಹ ಪರಮಾತ್ಮ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಚತುರ್ಮೂರ್ತ್ಯಾತ್ಮಕ ಇವನು. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ 4 ರೂಪದಿಂದ ಪರಮಾತ್ಮ ಧರ್ಮ, ಅರ್ಥ, ಕಾಮ, ಮೋಕ್ಷ ಕೊಡುವಂಥವನಾಗಿದ್ದಾನೆ. ಅಂತಹ ಪರಮಾತ್ಮ ಇರಬೇಕಾಗಿದ್ದರೆ, ಈ 4 ಕೊಡುವಂತಹ ಪರಮಾತ್ಮ ಇರಬೇಕಾಗಿದ್ದರೆ ಮತ್ತಿತರ ಪುರುಷಾರ್ಥಗಳನ್ನ ಬೇಡ್ತೇನೋ ಮೂರ್ಖ. ಜ್ಞಾನಿಗಳ ಮತ್ತೇನು ಬೇಡೋದು? ಎಲ್ಲ ಇದೆ ಇದರಲ್ಲೇ. ಧರ್ಮ, ಅರ್ಥ, ಕಾಮ, ಮೋಕ್ಷದಲ್ಲಿ ಸರ್ವವೂ ಇದೆ. ಮತಿವಿಹೀನರು, ಮೂರ್ಖರು, ಬುದ್ಧಿ ಇಲ್ಲದೇ ಇರೋರು, ಅಲ್ಪ ಸುಖಕ್ಕೋಸ್ಕರ ಆ ಅಲ್ಪ ಸುಖ ಶಾಶ್ವತ ಅಂತ ತಿಳಿದುಕೊಂಡು ಅನುದಿನದಿ ಯಾವಾಗಲೂ ಗಣಪತಿಯ ಮೊದಲಾದ ದೇವತೆಗಳನ್ನು ಭಜಿಸುವರುತ್ತಾರೆ. ಹಾಗಾದರೆ ಗಣಪತಿಯನ್ನು ಪೂಜೆ ಮಾಡಬಾರ್ದೇನೋ? ಬೇರೆ ದೇವತೆ ಪೂಜೆ ಮಾಡಬಾರ್ದೇನೋ? ಅದನ್ನು ಹೇಳ್ತಾ ಇಲ್ಲ ದಾಸರು. ಆ ದೇವತೆಗಳ ಪೂಜೆಯನ್ನು ಮಾಡುವಾಗ ಆ ದೇವತೆಗಳು ಸರ್ವೋತ್ತಮರಲ್ಲ, ಪರಮಾತ್ಮನೇ ಸರ್ವೋತ್ತಮ. ಆ ದೇವತೆಯ ಪೂಜೆ ಮಾಡುವಾಗ ಅದು ಅವರಂತರ್ಗತ, ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಅವರವರಲ್ಲಿ ಪರಮಾತ್ಮನ ಒಂದೊಂದು ರೂಪ ಇದೆ. ನಮಗೆ ಆ ದೇವತೆಗಳ ಪೂಜೆ ಮಾಡಿದಾಗಲೂ ಆ ದೇವತೆಗಳು ನಮ್ಮನ್ನು ವಾಯುದೇವರ ಹತ್ರ ಕರ್ಕೊಂಡು ಹೋಗ್ತಾರೆ. ವಾಯುದೇವರು ಪರಮಾತ್ಮನ ಕರ್ಕೊಂಡು ಹೋಗಿ ಪರಮಾತ್ಮನೇ ಕೊಡುವನು, ಫಲ ಕೊಡುವವನು ಅವನೇ. ಗೀತೆಯಲ್ಲಿ ಅವನೇ ಹೇಳಿದಾನೆ, ನಾನೇ ಕೊಡುವನು ಫಲ. ನೀ ಯಾವ ದೇವತೆಗಳ ಪೂಜೆ ಮಾಡಿದ್ರು ಅವ್ರು ನನ್ನ ಹತ್ರ ಬರಬೇಕು. ಅದಕ್ಕೋಸ್ಕರನೇ ನಾವು ಗಣಪತಿ ಪೂಜೆ ಮಾಡೋ ಗಣಪತಿ ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ವಿಶ್ವಂಬರಾತ್ಮಕ ಗೋಪಾಲಕೃಷ್ಣ ಅಂತ ಕರೀತೇವೆ. ವಿಶ್ವಂಬರ ರೂಪದಿಂದ ವಿಶ್ವನಾಮಕನಾದ ಪರಮಾತ್ಮ, 19 ಮುಖದ ವಿಶ್ವನಾಮಕ ಪರಮಾತ್ಮ, ಜಾಗೃತ ಅವಸ್ಥೆಗೆ ಸ್ವಾಮಿಯಾದಂತಹ ಪರಮಾತ್ಮ ಆ ಗಣಪತಿಯಲ್ಲಿದ್ದುಕೊಂಡು ನಮ್ಮ ಇಷ್ಟಗಳನ್ನು ಪೂರ್ತಿ ಮಾಡ್ತಾ ಇದ್ದಾರೆ. ಆದ್ದರಿಂದ ಏನು ಬೇಡಲಿಕ್ಕೆ ಹೋಗಬೇಡ, ಸರ್ವವನ್ನೂ ಕೊಡಲಿಕ್ಕೆ ತಯಾರಾಗಿದ್ದಾನೆ. ಅದಕ್ಕೆ ನಮಗೆ ಮನುಷ್ಯ ಜನ್ಮವನ್ನು ಕೊಟ್ಟಿದ್ದಾನೆ, ಅದಕ್ಕೆ ನಮಗೆ ಎಲ್ಲ ಅವಕಾಶವನ್ನು ಕೊಟ್ಟಿದ್ದಾನೆ, ಕೇಳಲಿಕ್ಕೆ ಹೇಳಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾನೆ. ಅಂತಹ ಪರಮಾತ್ಮನ ಹತ್ರ ಹೋಗಿ ನನಗೆ ನೀನೇ ಬೇಕು ಅಂತ ಕೇಳಿ. ಉಳಿದ ದೇವತೆಗಳನ್ನು ಪೂಜೆ ಮಾಡುವಾಗಲೂ ಅವರಂತರ್ಗತ ಪರಮಾತ್ಮನ, ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಪರಮಾತ್ಮನ ಪೂಜೆಯನ್ನು ಮಾಡಿ ನಿನ್ನ ಪಾದದಲ್ಲಿ ಭಕ್ತಿಯನ್ನು ಕೊಡುವಂತ ಬೇಡ. ಉಳಿದ ಎಲ್ಲ ಸುಖಗಳನ್ನು ಪರಮಾತ್ಮ ತಾನೇ ಕೊಡ್ತಾನೆ. ನಮಗೆ ಹೇಗೆ ಬೇಡಬೇಕು ಅನ್ನೋದು, ಯಾಕೆಂದರೆ ನಮಗೆ ಬೇಡಲಿಕ್ಕೂ ಬರೋದಿಲ್ಲ.
ಬೇಡಿದರೆ ಎನ್ನುಡೆಯನ ಬೇಡುವೆ, ಪಾಡಿದರೆ ಎನ್ನುಡೆಯನ ಪಾಡುವೆ, ಬೇಡಿ ಬೇಸರಿಸುವೆ, ಕಾಡಿದರೆ ಅವನನ್ನೇ ಕಾಡ್ತೇನೆ. ಈಗ ನಾವು ಮಾಡಿದ್ದೇವೇನು? ಹೇಗೆ ಮಗು ತಾಯಿಯನ್ನು ಬಿಟ್ಟು ಬೇರೆ ಏನು ಕೊಟ್ಟರು ಹೋಗೋದಿಲ್ವೋ, ಹಾಗೆ ನಾವು ಪರಮಾತ್ಮನ ಬಿಟ್ಟು ಬೇರೆ ಕಡೆ ಹೋಗ್ತಿದ್ದೀವಿ, ತಪ್ಪದು. ಪರಮಾತ್ಮನ ಬಿಟ್ಟು ಎಲ್ಲೂ ಹೋಗಬೇಡ್ರಿ. ಎಲ್ಲ ದೇವತೆಗಳ ಪೂಜೆ ಮಾಡುವಾಗಲೂ ತದಂತರ್ಗತ ಪರಮಾತ್ಮ ಅಂತ ಅವನ್ನ ಪ್ರಾರ್ಥನೆ ಮಾಡಿ. ಆಗ ಆ ಪರಮಾತ್ಮ ಅವರಲ್ಲಿದ್ದುಕೊಂಡು ನಮ್ಮ ಎಲ್ಲ ಅಭಿಷ್ಟಗಳನ್ನು ಪೂರ್ತಿ ಮಾಡ್ತಾನೆ, ನಮ್ಮ ಎಲ್ಲ ದುರಿತಗಳನ್ನು ನಿವಾರಣೆ ಮಾಡ್ತಾನೆ, ಅನುಗ್ರಹ ಮಾಡ್ತಾನೆ ಅಂಥೇಳಿ ಹೇಳ್ತಾ ಇದ್ದಾರೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.